ಮೈಸೂರಿನಲ್ಲಿ ಹೆಚ್ಚಿದ ದರೋಡೆಕೋರರು ಮುಸುಕುಧಾರಿಗಳು. ಹುಣಸೂರು ಲೂಟಿ ದಿನವೇ ಮೈಸೂರಿನಲ್ಲಿ ಮುಸುಕುಧಾರಿಗಳ ಎಂಟ್ರಿ. ಕೈಯಲ್ಲಿ ಲಾಂಗು, ಸ್ಕ್ರೂ ಡ್ರೈವರು, ಸುತ್ತಿಗೆ ಸೇರಿ ಅದನ್ನೆಲ್ಲ ಹಿಡ್ಕೊಂಡು ಸಂಚಾರ ಮಾಡಿರೋದಿದೆ. ಮುಖಕ್ಕೆ ಮಂಕಿ ಕ್ಯಾಪ್, ಕೈಯಲ್ಲಿ ಗ್ಲೌಸ್ ಧರಿಸಿ ಓಡಾಡಿರೋದು. ಮೈಸೂರು ನಗರದಲ್ಲಿ ಆತಂಕ ಸೃಷ್ಟಿಸಿದ ಮುಸುಕುಧಾರಿಗಳು. ಭೋಗಾದಿ, ರೂಪನಗರ, ರವಿಶಂಕರ್ ಲೇಔಟ್, ನ್ಯಾಯಾಂಗ ಬಡಾವಣೆಯಲ್ಲಿ ಓಡಾಡಿರುವಂತಹ ಖದೀಮರು, ಮೈಸೂರು ಎಸ್ಪಿ ಕಚೇರಿಗೆ ಆಗಮಿಸಿದ ಮೈಸೂರು ನಿವಾಸಿಗಳು ಎಲ್ಲ ಕಡೆಯಲ್ಲೂ ಓಡಾಡಿದ್ದಾರಂತೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಹಲವು ಕಡೆಯಲ್ಲಿ ಇದೇ ತರ ಓಡಾಡಿದ್ದಾರೆ. ಕೈಯಲ್ಲಿ ಸ್ಕ್ರೂ ಡ್ರೈವರು, ಸುತ್ತಿಗೆ, ಇನ್ನೊಂದು ಮತ್ತೊಂದು ಹಿಡ್ಕೊಂಡು ಮಂಕಿ ಕ್ಯಾಪ್ ಅನ್ನ ಧರಿಸಿ ಓಡಾಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಆ ಘಟನೆ ನಡೀತಲ್ಲ, ಅವತ್ತೊಂದೇ ದಿನ ಎಲ್ಲ ಕಡೆಯಲ್ಲೂ ಓಡಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬೈಕ್ ತಳ್ಕೊಂಡು ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇಬ್ರು ಇದ್ದಾರೆ ಇಲ್ಲಿ ಮಂಕಿ ಕ್ಯಾಪ್ ಅನ್ನು ಹಾಕೊಂಡು. ಸೊ ಕೆಲವರು ಅವರವರ ಮನೆಯ CCTVಯಲ್ಲೆಲ್ಲ ಗಮನಿಸಿದಾರಲ್ಲ, ಈ ತರ ಎಲ್ಲ ನಮ್ಮನೆ ಹತ್ರನೂ ಬಂದಿದ್ರು, ನಮ್ಮನೆ ರೋಡಲ್ಲೂ ಓಡಾಡಿದ್ರು ಅಂತ ಎಲ್ಲ ಅವರೆಲ್ಲ ಇದೀಗ ಪೊಲೀಸರ ಗಮನಕ್ಕೆ ತರ್ತಾ ಇದ್ದಾರೆ, ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಜನ ಬಂದಿದ್ರು, ಎಲ್ಲೆಲ್ಲಿ ಓಡಾಡಿದ್ರು, ಈ ತರ ಓಡಾಡಿದ್ರು ಪೊಲೀಸರಿಗೆ ಗೊತ್ತೇ ಆಗ್ಲಿಲ್ವಾ? ಪೊಲೀಸರು ಗಸ್ತು ತಿರುಗೋದಿಲ್ವಾ ರಾತ್ರಿ ಮೈಸೂರಲ್ಲಿ? ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದೊಂದು ಇಷ್ಟರಲ್ಲಿ ಅವರು ಇವರು ಅಂತ ಕೂತ್ಕೊಂಡ್ರೆ ಯಾವುದು ಆಗೋದಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಆಯಿತು. ಕಂಪ್ಲೇಂಟ್ ಕೊಟ್ಟು ಒಂದು ವಾರ ಆಗಿದೆ, ಯಾವುದೇ ವ್ಯಕ್ತಿನ ಇದುವರೆಗೆ. ಸರ್, ನಾವು ಕಾವೇರಿ ನಗರ ಮತ್ತು ರವಿಶಂಕರ್ ಮತ್ತು ಜುಡಿಷಿಯಲ್ 3 ಲೇಔಟಿಂದ ಬಂದಿದ್ದೀವಿ. ಇವಾಗ ಆಲ್ರೆಡಿ 1 ವೀಕ್ ಬ್ಯಾಕ್ 25ನೇ ತಾರೀಕು ಮೊದಲಿಗೆ ಮಧ್ಯಾಹ್ನ ಟೈಮ್ 12ವರೆಗೆ ಒಂದು ಕಳ್ತನ ಆಗುತ್ತೆ, ವಿಫಲವಾಗಿರ್ತಾರೆ. ಮತ್ತು ತದನಂತರ 27ನೇ ತಾರೀಕು 5 ಜನ ಮುಸುಕುಧಾರಿ ರಾತ್ರಿ ಸುಮಾರು 1 ಗಂಟೆ 10 ನಿಮಿಷಕ್ಕೆ ಪೀಪಲ್ಸ್ ಫಾರ್ ಅನಿಮಲ್ಸ್ ಕಡೆಯಿಂದ ಬಂದು ಒಟ್ಟು ಯಾರ್ಯಾರು ಅವ್ರು ಮೊದಲೇ ಕವರ್ ಮಾಡಿ CCTV ಇದನ್ನು ನೋಡಿದ ಪ್ರಕಾರ ಯಾರ್ಯಾರು ಮನೇಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅದನ್ನು ನೋಡ್ಕೊಂಡು 5 ಜನ ಮನೆ 5 ಬೈಕ್ ಎತ್ತಿದ್ದಾರೆ. ಒಂದು ಮನೆ ಬೆಂಗಳೂರಲ್ಲಿ ರೂಪನಗರದವ್ರ ಮನೆಯನ್ನು ಡೋರ್ ಹೊಡೆದು SS ಇದನ್ನು ಕಬ್ಬಿಣದ ಡೋರ್ ಹಾಕ್ಸಿದ್ರು ಕೂಡ ಅದನ್ನು ಹೊಡೆದು ಡೋರ್ ಹೊಡೆದು ಒಳಗಡೆ ನುಗ್ಗಿದ್ದಾರೆ. ಅಲ್ಲೂ ಕೂಡ ದುಡ್ಡು ಎತ್ತಿದ್ದಾರೆ. ಇಲ್ಲಿಂದ ಹೋಗಿ ಮತ್ತೆ ದಾಸನಕೊಪ್ಪಲಲ್ಲಿ ಹೋಗಿ ಒಬ್ಬರು ಸೇಟು ಮನೆಯಲ್ಲಿ 1,20,000 ಕ್ಯಾಶು ಮತ್ತು ಒಡವೆ ಎತ್ತಿದ್ದಾರೆ. ಮತ್ತು ಅಲ್ಲೂ ಒಂದು ಬೈಕ್ ಹೊಡೆದಿದ್ದಾರೆ. ಎಲ್ಲರೂ ಕೂಡ ಕೈಲಿ ಲಾಂಗು ಮತ್ತು ಮಚ್ಚು, ಸ್ಕ್ರೂ ಡ್ರೈವರು 5 ಜನ ಕೂಡ ಲೀಲಾಜಾಲವಾಗಿ 3 ಗಂಟೆ ರಾತ್ರಿಯಲ್ಲಿ ಓಡಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಜಯಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕರೆಸಿದ್ರು ಕೂಡ 1 ವಾರ ಆದರೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಅದಾದ ಕೂಡ ನಿನ್ನೆ 28ನೇ ತಾರೀಕು 8 ಗಂಟೆ ರಾತ್ರಿ 8 ಗಂಟೆಗೇ ಮನೆಯಲ್ಲಿ ಬರೀ ಲೇಡೀಸ್ ಇರ್ತಾರೆ. ಅವನು ಒಬ್ಬ ಆ ಕಡೆ ಈ ಕಡೆ ಹೋಗಿ ಬರೋ ನಂಗೆ ನೋಡಿ ಮತ್ತೆ 8 ಗಂಟೆಗೆ ಸೀದಾ ಒಳಗಡೆ ಹೋಗ್ತಾನೆ. ಗೇಟ್ ತೆಗೆದು CC ಕ್ಯಾಮ್ರಾದಲ್ಲಿ ನಾವು ಚೆಕ್ ಮಾಡಿದಾಗ ಯಾರು CC ಕ್ಯಾಮ್ರಾ ಇರೋದು ನೋಡ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ತಾನೆ. ಮನೇಲಿರೋ ಹೆಂಗಸರು ಬಂದು ಯಾರು ಬೇಕು ಅಂತ ಕೇಳಿದಕ್ಕೆ ಸುಮ್ಮನೆ ಅಪರಿಚಿತ ವ್ಯಕ್ತಿ ಹಂಗೆ ರಾಜಣ್ಣ ಶಂಕರಣ್ಣ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಓಡೋಗ್ತಾರೆ. ಬಟ್ ನಾವು ಇದನ್ನು ಕೂಡ ಇವತ್ತು ಬೆಳಿಗ್ಗೆ MLA GT ದೇವೇಗೌಡರ ಗಮನಕ್ಕೂ ತಂದು DSP ರಾಜಣ್ಣ ಅವ್ರಿಗೆ ಇದ್ರ ಬಗ್ಗೆ ನೋಡಿ ಅವರೇ ಆತಂಕ ಪಡ್ತಾರೆ. ಯಾರು MLA ಅವರೇ ಫೋಟೋಸ್ಗಳು ತೋರಿಸ್ತಾ ಅವ್ರ ಕೈಲಿ ಲಾಂಗು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಎಲ್ಲ ಓಡಾಡಿರುವಂಥದ್ದು, ನಿನ್ನೆ ರಾತ್ರಿ ಎಲ್ಲ ಓಡಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಗ್ರಾಮಸ್ಥರು ಮಾತಾಡಿದ್ನ ಕೂಡ ನೀವು ಕೇಳಿಸ್ಕೊಳ್ತಾ ಇದ್ರಿ. ನಮಗೆಲ್ಲ ಭಯ ಆಗ್ತಾ ಇತ್ತು. ಯಾರು ಅಂತ ಕೇಳಿದಕ್ಕೆ ಯಾರ್ದಾರ್ದು ಹೆಸರು ಹೇಳಿ ಎಸ್ಕೇಪ್ ಆದ್ರು ಅಂತ ಹೇಳ್ತಾ ಇದ್ದಾರೆ.